ಆ ಪ್ಲಾನ್ ಏನು ಪ್ರಶ್ನೆ ಇದೆ. ದೊಡ್ಡ ಮಟ್ಟದಲ್ಲಿ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ದು ಬಯಲಾಗ್ತಾ ಇದೆ. ದೊಡ್ಡ ಮಟ್ಟದ ಸ್ಫೋಟಕ್ಕೆ ಟೆರರ್ ಡಾಕ್ಟರ್ಸ್ ಸ್ಕೆಚ್ ಹಾಕಿದ್ರು. ದೆಹಲಿ ಸೇರಿದಂತೆ ಬೇರೆ ಬೇರೆ ಪ್ರಮುಖ ನಗರಗಳೇ ಇವರುಗಳ ಟಾರ್ಗೆಟ್. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಇವರ ಕೈಯಲ್ಲಿ ಇದ್ದಿದ್ದು, ಇವರ ಸಮೀಪದಲ್ಲಿ ಇದ್ದಿದ್ದು, ಇವ್ರು ಶೇಖರಣೆ ಮಾಡ್ಕೊಂಡಿದ್ದೆಲ್ಲ ವಶಕ್ಕೆ ಪಡಿಸ್ಕೊಂಡಿದ್ದನ್ನ ನೋಡ್ತಾ ಇದ್ರೆ ಇವ್ರೇನೋ ದೊಡ್ಡ ಮಟ್ಟಕ್ಕೆ ಸ್ಕೆಚ್ ಹಾಕೊಂಡು ಕೂತಿದ್ರು ಅನ್ನೋದು ಗೊತ್ತಾಗ್ತಾ ಇತ್ತು. ಟೆರರ್ ಡಾಕ್ಟರ್ಸ್ಗಳು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ದೆಹಲಿ ಸೇರಿದಂತೆ ಬೇರೆ ಬೇರೆ ಪ್ರಮುಖ ನಗರಗಳೇ ಇವರ ಟಾರ್ಗೆಟ್ ಆಗಿತ್ತು. ಸ್ಫೋಟ ಮಾಡೋದಕ್ಕೆ ಪಕ್ಕಾ ಪ್ಲಾನ್ ಅನ್ನ ಮಾಡಿದ್ರು ಈ ವೈದ್ಯರು. ಫರೀದಾಬಾದ್ನಲ್ಲಿ ಭದ್ರತಾ ಸಂಸ್ಥೆಗಳಿಗೆ ಸಿಕ್ಕಿ ಬಿದ್ದಿದ್ರು ಶಂಕಿತರು. ಇದರಿಂದ ಗಲಿಬಿಲಿಗೊಂಡಿದ್ದ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಈ ಕಾರ್ ಓಡಿಸ್ಕೊಂಡು ಬಂದಲ್ಲ, i20 ಕಾರನ್ನಲ್ಲಿದ್ನಲ್ಲ, ಇವನೊಬ್ಬ ಗಲಿಬಿಲಿಗೊಂಡ್ಬಿಡ್ತಾನೆ. ಯಾಕಂದ್ರೆ ಈತನ ಜೊತೆಗಿದ್ದವ್ರನ್ನೆಲ್ಲ ವಶಕ್ಕೆ ಪಡಿಸ್ಕೊಂಡ್ ಬಿಡ್ತಾರೆ. ಆಗ ಇವನಿಗೆ ಆತಂಕ ಆಗತ್ತೆ, ಆಘಾತ ಆಗತ್ತೆ. ತಾನೂ ಸಿಕ್ಕಿ ಬೀಳುವ ಆತಂಕದಲ್ಲಿ ದೆಹಲಿಯಲ್ಲಿ ಸ್ಫೋಟ ಮಾಡಲಾಗತ್ತೆ. ಆತಂಕದಲ್ಲೇ ಕೆಂಪು ಕೋಟೆಯ ಬಳಿ ತುರ್ತು ಸ್ಫೋಟ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಕೈಕಾಲು ಆಡಲ್ಲ. ತಮ್ಮ ಜೊತೆಲಿದ್ದವ್ರು ಎಲ್ಲ ಇದೀಗ ವಶದಲ್ಲಿ ಇದ್ದಾರೆ. ಅವ್ರನ್ನ ಬಿಡಿಸ್ಕೊಂಡು ಬರೋದಕ್ಕಾಗಲ್ಲ, ತನಿಖೆ ಮಾಡ್ತಾರೆ. ತನಿಖೆ ಸಂದರ್ಭದಲ್ಲಿ ಎಲ್ಲವೂ ಗೊತ್ತಾಗುತ್ತೆ. ಈಗ ನಾನೇನು ಮಾಡಬೇಕು ಅನ್ನೋದು ಗೊತ್ತಾಗ್ತೇನೆ. ಕಾರಲ್ಲೇ ಸುತ್ತಿ 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 3 ಅವರ್ ಪಾರ್ಕಿಂಗ್ನಲ್ಲಿದ್ದು ಹೊರಗೆ ಬರುವಂಥ ಸಂದರ್ಭದಲ್ಲಿ ಗಲಿಬಿಲಿಗೆ ಸ್ಫೋಟವಾಗಿದೆ ಅನ್ನೋದನ್ನು ಈಗ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ, ಈ ಸ್ಫೋಟಕ್ಕಿಂತ ಮುಂಚೆ ಬೆಳಗ್ಗೆ 8 ಉಗ್ರರನ್ನು ವಶಕ್ಕೆ ಪಡ್ಕೊಂಡ್ರಲ್ಲ, ಡಾಕ್ಟರ್ ಉಗ್ರರುಗಳನ್ನು, ಅವರ ಬಳಿ ಸ್ಫೋಟಕ ವಸ್ತುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡ್ರಲ್ಲ. ಅದೆಲ್ಲವೂ ಕೂಡ ದೆಹಲಿ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಬೇರೆ ಕೃತ್ಯಗಳನ್ನು ಮಾಡಬೇಕು ಅಂತಲೇ ಶೇಖರಣೆ ಮಾಡಿಟ್ಕೊಂಡಿದ್ದು. ಇವರ ಪ್ಲಾನೇ ಬೇರೆ ಇತ್ತು. ಆದರೆ ಆ ಪ್ಲಾನ್ ವಿಫಲ ಆಯಿತು. ನಮ್ಮ ಗುಪ್ತಚರ ಇಲಾಖೆಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸಡನ್ ಆಗಿ ಗೃಹ ಇಲಾಖೆಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಅದರ ಆಧಾರದ ಮೇಲೆ ರೇಡ್ ಮಾಡ್ತಾರೆ. ಅದರ ಆಧಾರದ ಮೇಲೆಗೆ ಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ. ಆಗ ಈ ಡಾಕ್ಟರ್ ಉಗ್ರರನ್ನು ವಶಕ್ಕೆ ಪಡ್ಕೊಳ್ತಾರೆ. ಜೊತೆಗೆ ಇವರು ಸಂಗ್ರಹಿಸಿಟ್ಟಿದ್ದಂಥ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ತಾರೆ. ಅಲ್ಲಿಗೆ ಇವರು ಸ್ಕೆಚ್ ಹಾಕೊಂಡಿದ್ರಲ್ಲ, ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಮಾಡಬೇಕು ಅಂತ, ಅದು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ, ಇವ್ರ ಟೀಮ್ ತಗ್ಲಾಕೊಂಡಾಗ ಈ ಉಮರ್ ಗಲಿಬಿಲಿಗೊಳ್ತಾನೆ. ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾರ ಹತ್ರ ಹೋಗಬೇಕು ಏನು ಗೊತ್ತಾಗಲ್ಲ. ಇರೋಬರ ಸ್ಫೋಟಕ ವಸ್ತುಗಳನ್ನೆಲ್ಲ ಕಾರಿಗೆ ತುಂಬಿಕೊಳ್ತಾನೆ. ಅರ್ಧಂಬರ್ಧ ಕೆಲಸ ಆಗಿದ್ದಂಥ ಸ್ಫೋಟಕ ವಸ್ತುಗಳನ್ನೆಲ್ಲ ಕಾರಿಗೆ ತುಂಬಿಕೊಳ್ತಾನೆ. ಒಂದು ರಾತ್ರಿ ಹೇಳದೆ ಕೇಳದೆ ಯಾರಿಗೂ ಗೊತ್ತಾಗದಂತೆ ಇಡೀ ದೆಹಲಿಯನ್ನು ಸುತ್ತೊಡಿತಾನೆ. ದೆಹಲಿಯ ಎಲ್ಲ ನಗರಗಳಿಗೂ ಹೋಗ್ತಾನೆ. ಕಾರಿಂದ ಕೆಳಗೆ ಇಳಿಯೋದೇ ಇಲ್ಲ. ಯಾಕಂದರೆ ಎಲ್ಲಿಯೂ ಕೂಡ ಈತನ ಮುಖ ಸ್ಪಷ್ಟವಾಗಿಲ್ಲ, ಅಸ್ಪಷ್ಟವಾಗಿದೆ. ಕೈ, ಮುಖದ ಅರ್ಧ ಭಾಗ, ತಲೆ ಮಾತ್ರ ಕಾಣಿಸ್ಕೊಳ್ತಾರೆ. ಕಾರಿಂದ ಕೆಳಗಿಳಿಯೋದಕ್ಕೂ ಕೂಡ ಭಯ. ಯಾಕಂದರೆ ತಮ್ಮವರು, ತಮ್ಮ ಗ್ಯಾಂಗ್ನಲ್ಲಿ ಇದ್ದವರು ವಶದಲ್ಲಿದ್ದಾರೆ. ಅವರು ಏನಾದರೂ ಸುಳಿವು ಕೊಟ್ಟಿದ್ರೆ, ನನ್ನ ಸುಳಿವು ಏನಾದರೂ ಗೊತ್ತಿದ್ರೆ ಆತಂಕ. ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ದೆಹಲಿಯ ಸಂಪೂರ್ಣವಾಗಿ ರೌಂಡ್ ಹೊಡೆದಿದ್ದಾನೆ. CCTVಯಲ್ಲಿ ಕೆಲವೊಂದಷ್ಟು ವಿಷಲ್ಸ್ಗಳು ಸಿಕ್ಕಿದೆ. ಇದೇ ಕಾರು, ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇ ಕಾರು, ಇದರಲ್ಲಿ ಇವನು ಓಡಾಡ್ತಾ ಇದ್ದಿದ್ದು ಗೊತ್ತಾಗಿದೆ. ಆದರೆ ನಿಖರವಾಗಿ ಈತನೇ ಅಂತ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ. ಕಾರಣ ಏನು ಅಂದರೆ ಮುಖಕ್ಕೆ ಮಾಸ್ಕ್ ಬೇರೆ ಹಾಕ್ಕೊಂಡಿದ್ದಾನೆ. ಎಲ್ಲಿಯೂ ಮುಖ ಕಾಣದಂತೆಯೇ ವರ್ತಿಸಿದ್ದಾನೆ. ಅದಾದ ನಂತರ ದೆಹಲಿಯೆಲ್ಲ ಸುತ್ತಿ 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 ಕೊನೆಗೆ ಸಂಜೆ 6:30ಕ್ಕೆ ಹೊರಗಡೆ ಬರ್ತಾನೆ. ಎಲ್ಲಿಂದ? ಕೆಂಪುಕೋಟೆಯ ಪಾರ್ಕಿಂಗ್ ಲಾಟ್ನಿಂದ.